शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुसाक्षात् परं ब्रह्म तस्मै श्रीगुरुवे नमः। कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे पृथासुतं। ಹೋದ್ವಾರ ನಾವು ಕೃಷ್ಣನ ಲೀಲೆಯನ್ನು ಕೇಳ್ತಾ ಇದ್ದೀವಿ. ಅದರಲ್ಲಿ ನಾವು ಕೇಳಿದ್ದು ಗೋವರ್ಧನ ಗಿರಿ ಹೇಗೆ ಕೃಷ್ಣ ಎತ್ತದ, ಮತ್ತು ಅದನ್ನು ಎತ್ತಿ ಅವನು ಏನು ಅವನು ಹೇಗೆ ಜನರನ್ನು ಕಾಪಾಡಿದ್ದು. ಇಲ್ಲಿ ತನಕ ನಾವು ನೋಡಿದ್ದು ಏನಂದರೆ ಅಸುರರು ಬಂದು ದೇವತೆಗಳಿಗೆ ತೊಂದರೆ ಅಸುರರು ಬಂದರು ಕೃಷ್ಣ ಮತ್ತು ಬೇರೆಯವ್ರಿಗೆಲ್ಲ ತೊಂದರೆ ಕೊಡ್ತಾ ಇದ್ದಿದ್ದು. ಗೋಪಿಕಾ ಸ್ತ್ರೀಯರು ಗೋಪಾಲಕರಿಗೆ ಅಸುರರು ತೊಂದರೆ ಕೊಟ್ಟರು. ಇಲ್ಲಿ ಇಂದ್ರನೇ ತೊಂದರೆ ಕೊಟ್ಟ, ಅಂದರೆ ದೇವತೆಗಳೇ ತೊಂದರೆ ಕೊಟ್ಟಿದ್ದು ನೋಡಿದ್ದು ನಾವು. ಅದನ್ನು ಕೂಡ ಕೃಷ್ಣ ಸಂಹರಿಸ್ದ ಅಂತ ಇಲ್ಲಿ ಗೊತ್ತಾಗತ್ತೆ. ಹೀಗೆ ಮುಂದೆ ತಂದೆ ಒಂದು ದಿವಸ ಏಕಾದಶಿ ಉಪವಾಸ ಮಾಡಿ ಬೇಗ ಬ್ರಾಹ್ಮಿ ಮುಹೂರ್ತದ ಮುಂಚೆನೇ ಸ್ನಾನ ಮಾಡಿ ವರುಣ ಲೋಕಕ್ಕೆ ಹೋಗ್ತಾನೆ. ಅಲ್ಲಿಂದ ದೇವರು ಕೃಷ್ಣ ಹೋಗಿ ತಂದೆಯನ್ನು ಕರ್ಕೊಂಬರೋದನ್ನು ಕೇಳಿಸ್ಕೊಂಡ್ವಿ. ಮತ್ತು ಕೃಷ್ಣನ ಹತ್ರ ಎಲ್ಲ ಗೋಪಾಲಕರು ನಮಗೆ ವೈಕುಂಠ ತೋರಿಸ್ಬೇಕು ಅಂದಾಗ ಅವ್ರಿಗೆಲ್ಲ ಅವರ ಭಾಗ್ಯ ಅವರಿಗೆ ವೈಕುಂಠವನ್ನು ತೋರಿಸ್ಕೊಟ್ಟ. ಹೀಗೆ ಮುಂದೆ ಕೃಷ್ಣ ಈಗ ಒಂದು ದಿವಸ ಏನು ಮಾಡ್ತಾನೆ, ರಾತ್ರಿ ಕಾಡೊಳಗೆ ಅಲ್ಲೇ ಗೋವರ್ಧನ ಗಿರಿ ಹತ್ರ ಕಾಡಿತ್ರ ಒಳಗೆ ಹೋಗಿ ಅಲ್ಲಿ ಊದ್ತಾ ಇರ್ತಾನಂತೆ. ಅವನು ಕೊಳಲಿನ ನಾದ ಎಷ್ಟು ಸುಂದರವಾಗಿ ಎಷ್ಟು ಇಂಪಾಗಿತ್ತು ಅಂದರೆ ಎಲ್ಲ ಮನೆಯ ಹೆಣ್ಣುಮಕ್ಕಳು ಅವರಿಗೆ ಆ ನಾದ ಕೇಳಿಸ್ಕೊಂಡು ಅವ್ರಿಗೆ ಕೃಷ್ಣನ ಹತ್ರ ಸೆಳೆತ ನಾದ ಎಷ್ಟು ಹೆಂಗಿತ್ತು ಅಂದರೆ ಅವ್ರಿಗೆ ಅಲ್ಲಿ ಕೃಷ್ಣ ಎಲ್ಲಿದ್ದಾನೆ ಅಲ್ಲಿ ಹುಡುಕೊಂಡು ಹೋಗಬೇಕು ಅಂತ ಅವ್ರಿಗೆ ಒಂಥರ ಸೆಳೆತೆ ಆಯ್ತಂತೆ. ಅವರೆಲ್ಲರೂ ಎಲ್ಲ ಬಿಟ್ಬಿಟ್ಟು ಮನೆಯಲ್ಲಿ ಗಂಡಂದ ಮಕ್ಕಳನ್ನ ಎಲ್ಲ ಬಿಟ್ಟು ಆ ರಾತ್ರಿಲಿ ಆ ನಾದ ಎಲ್ಲಿಂದ ಬರ್ತಾ ಇದೆ ಅಲ್ಲಿಗೆ ಹೋದ್ರಂತೆ, ಆ ಕಾಡತ್ರ ಹೋದ್ರಂತೆ. ಕೃಷ್ಣ ರಾತ್ರಿ ಕೊಳಲು ಊಡ್ತಾ ಇರೋದು ಇಲ್ಲಿ ಕಾಡಲ್ಲಿ ಕೃಷ್ಣ ನೋಡ್ತದಂತೆ. ಎಲ್ಲ ಹೆಂಗಸರು ಬಂದಿದ್ದಾರೆ. ಹೆಂಗಸರೆಲ್ಲ ಬಂದಿರೋದು ನೋಡಿ ಕೃಷ್ಣ ಕೇಳ್ತಾನಂತೆ, ಯಾಕಮ್ಮ ಏನಾಯಿತು, ಎಲ್ಲರೂ ಈ ಹೊತ್ತಲ್ಲಿ ಇಲ್ಲಿ ಬಂದಿದ್ದೀರಾ, ಏನು ತೊಂದರೆ ಆಗಿದೆ ಹೇಳಿ, ನನಗೆ ಏನಾದರೂ ತೊಂದರೆ ಆಗಿದೆಯಾ ನಿಮಗೆ ಅಂತ ಕೇಳ್ತಾನಂತೆ. ಎಲ್ಲ ಹೆಣ್ಮಕ್ಳು ಹೇಳ್ತಾರಂತೆ, ಇಲ್ಲ ಕೃಷ್ಣ, ನಾವು ನಿನ್ನನ್ನು ನೋಡೋದಕ್ಕೆ ಬಂದ್ವಿ, ನಿನ್ನ ಹತ್ರ ಬಂದಿರೋದು ಅಂತ. ಕೃಷ್ಣ ಹೇಳ್ತಾನಂತೆ, ಈ ಹೊತ್ತಲ್ಲಿ ನೀವು ಯಾಕೆ ಬಂದಿದ್ದೀರಾ, ಈ ಹೊತ್ತಲ್ಲಿ ನೀವು ನಿಮ್ಮ ಗಂಡನನ್ನು ನೋಡ್ಕೋಬೇಕು, ನಿಮ್ಮ ಮಕ್ಕಳನ್ನು ನೋಡ್ಕೋಬೇಕು, ಈ ಹೊತ್ತಲ್ಲಿ ಇಲ್ಲಿಗೆ ಬಂದಿದ್ದೀರಾ, ಇದು ಸರಿಯಲ್ಲ, ನೀವು ಹೋಗಿ ಅಂತ. ಇವ್ರು ಹೇಳ್ತಾರಂತೆ, ಇಲ್ಲ ಕೃಷ್ಣ, ನಾವು ಕಾಮುಕ ದೃಷ್ಟಿಯಿಂದ ನಿನ್ನ ಹತ್ರ ಬಂದಿಲ್ಲ, ನಾವು ನಿನ್ನನ್ನು ನೋಡಬೇಕು, ನಿನ್ನಲ್ಲಿ ಬೆರಿಬೇಕು ಅಂತ ಬಂದಿರೋದು, ನಿನ್ನ ಭಕ್ತಿಯಲ್ಲಿ ನಾವು ಮಳಗಿ ನಾವು ನಿನ್ನ ಹತ್ರ ಬಂದಿರೋದು ಅಂತ ಹೇಳ್ತಾ ಇರ್ತಾರಂತೆ. ಆಗ ಕೃಷ್ಣ ಹೇಳ್ತಾರಂತೆ, ನೋಡಿ, ನೀವು ಯಾವುದೇ ರೀತಿಯಲ್ಲಿ ಏನೇ ಇದ್ರೇನು ನಿಮ್ಮ ಗಂಡನನ್ನು ಬಿಡಬಾರ್ದು. ಇಲ್ಲಿ ಕೃಷ್ಣ ಹೆಣ್ಮಕ್ಕಳಿಗೆ ಬುದ್ಧಿವಾದ ಹೇಳ್ತಾನಂತೆ. ಭಾಗವತದಲ್ಲಿ ಅದು ಕೊಟ್ಟಿದ್ದಾರೆ. ಅಂದರೆ ಗಂಡ ಹೇಗೆ ಇದ್ದರೂ ಹೆಣ್ಮಕ್ಳು ಬಿಟ್ಟು ಬರೋದು ಅದೆಲ್ಲ ಮಾಡಬಾರ್ದು. ಅವನು ದುಡ್ಡಿಲ್ಲ ಅಂತ ಬಿಡಬಾರ್ದು, ಅವನ ಹತ್ರ ದುಡ್ಡಿಲ್ಲ ಹಣಕಾಸು ಇಲ್ಲ ಅಂತ ಬಿಡಬಾರ್ದು. ಇಲ್ಲ ಅವನು ಲೇಝಿ ಇದ್ದರೆ, ಅಂದರೆ ಏನು ಕೆಲಸ ಮಾಡಲ್ಲ ಏನೂ ಮಾಡಲ್ಲ ಆ ಥರ ಇದ್ದರೂ ನಾವು ಬಿಡಬಾರ್ದಂತೆ. ಆಮೇಲೆ ಅವನಿಗೆ ಮುಂಕೋಪ ಜಾಸ್ತಿ, ಹೊಡಿತಾನೆ ಬಡಿತಾನೆ ಅಂದ್ರೂ ಬಿಡಬಾರ್ದು. ಯಾವಾಗ ನಾವು ಎಂಥ ಗಂಡನೊಟ್ಟಿಗೆ ನಾವು ಇರಬಾರ್ದು ಅಂತಲೂ ಕೂಡ ಹೇಳಿದ್ದಾರೆ ಅದರಲ್ಲಿ. ಏನು ಅಂದರೆ ಗೋಹತ್ಯೆ ದೋಷ ಮಾಡ್ತಾ ಇರೋವಂಥ ಗಂಡು, ಅಂದರೆ ಇದು ಸಂಹಾರ ಮಾಡೋನು, ಅಂದರೆ ಸಾಯಿಸೋರು, ಕೊಲೆ ಪಾತಕ ಆ ಥರ ಮಾಡೋರ ಜೊತೆಯಲ್ಲಿ ನಾವು ಇರಬಾರ್ದು. ಮತ್ತು ಮಧುಪಾನ ಸೇವಿಸಿ ಎಲ್ಲರಿಗೂ ತೊಂದರೆ ಕೊಡುವಂಥವ್ರ ಜೊತೆಲಿ ವಾಸಿಸಬಾರ್ದು ಅಂತ ಇಲ್ಲಿ ಕೃಷ್ಣ ಒಂದು ಉಪದೇಶವನ್ನು ಕೊಟ್ಟಿದ್ದಾನೆ ಹೆಣ್ಮಕ್ಕಳಿಗೆ. ಇದೆಲ್ಲ ಕೇಳಿಸ್ಕೊಂಡು ಆ ಗೋಪಿಕಾ ಸ್ತ್ರೀಯರಿಗೆಲ್ಲ ಬೇಜಾರಾಗತ್ತಂತೆ. ಕೃಷ್ಣ, ನಾವು ನಮ್ಮ ಗಂಡಂದಿರಿಗೆ ನಮ್ಮ ಮಕ್ಕಳಿಗೆ ನಾವು ನಿಷ್ಠೆಯಿಂದ ನಮ್ಮ ಕಾರ್ಯವನ್ನು ಮಾಡ್ತಾಯಿದ್ದೀವಿ, ಅವ್ರ ಸೇವೆಯನ್ನು ಮಾಡ್ತಾಯಿದ್ದೀವಿ, ನಾವು ಅವ್ರ ಸೇವೆಯಲ್ಲೇ ನಮ್ಮನ್ನು ತೊಡಗಿಸ್ಕೊಂಡಿದ್ದೀವಿ. ಆದರೂ ನೀನು ನಮ್ಮನ್ನು ಈ ರೀತಿ ಹೇಳ್ತಾ ಇದೆಯಲ್ಲ, ನಮಗೆ ನೀನು ಬೆಳಗ್ಗೆ ಹೋದರೆ ಸಂಜೆ ಯಾವಾಗ ಬರ್ತೀಯಾ ಅಂತ ಕಾಯೋ ನಮಗೆ ಕುತೂಹಲ ಇರುತ್ತೆ ಅಂತ ನಾವು ಈ ಮಧುರಾದ ಇಂಪಾದ ನಿನ್ನ ಕೊಳಲಿನ ನಾದವನ್ನು ಕೇಳಿಸ್ಕೊಂಡು ನಾವು ಇಲ್ಲಿ ಬಂದಿದ್ದೀವಿ.
ನೀನು ನಮ್ಮನ್ನು ಈ ರೀತಿ ಕಳಿಸ್ಕೊಡ್ಬೇಡ ಅಂತ ಕೇಳ್ತಾರಂತೆ. ಆಗ ಕೃಷ್ಣ ಸರಿ ಅಂತ ಹೇಳಿ ಎಲ್ಲರೊಟ್ಟಿಗೆ ಒಂದೊಂದು ಅವತಾರ, ಎಷ್ಟು ಹೆಣ್ಮಕ್ಳು ಬಂದಿದ್ರು ಅಷ್ಟು ಹೆಣ್ಮಕ್ಳಿಗೆ ಅಷ್ಟು ಕೃಷ್ಣ ಸೃಷ್ಟಿಯಾದಂತೆ. ಸಾವಿರಾರು ಕೃಷ್ಣ ಸೃಷ್ಟಿಯಾಗಿ ಎಲ್ಲ ಹೆಣ್ಮಕ್ಳಿಗೆ ಆನಂದದಿಂದ ಇದ್ದಂತೆ. ಎಲ್ಲ ಹೆಣ್ಮಕ್ಳು ಓ ಕೃಷ್ಣ ನಮ್ಮೊಟ್ಟಿಗಿದ್ದಾನೆ, ಕೃಷ್ಣ ನಮ್ಮೊಟ್ಟಿಗಿದ್ದಾನೆ ಅಂತ ಎಲ್ಲರೂ ಖುಷಿಯಿಂದ ಫಸ್ಟು ಎಲ್ಲ ಸಂತೋಷದಿಂದ ಆಡ್ತಾಯಿದ್ರು. ಆಗ ಈ ಹೆಣ್ಮಕ್ಳಿಗೆ ಕೃಷ್ಣ ಇವಾಗ ನಮ್ಮ ರೂಪ ಲಾವಣ್ಯಕ್ಕೆ ಸೋತೋಗಿದ್ದಾನೆ, ಅವನು ಅದಕ್ಕೆ ನಮ್ಮೊಟ್ಟಿಗೆ ಹೀಗೆ ಬೆರ್ತಿರೋದು ಅಂತ ಹೇಳಿ ಎಲ್ಲರೂ ಆಗ ಅಹಂಕಾರ ಬಂದ್ಬಿಡ್ತಂತೆ ಎಲ್ರಿಗೂ. ಯಾವಾಗ ಅಹಂಕಾರ ಬರುತ್ತೆ ದೇವರು ನಮ್ಮೊಟ್ಟಿಗಿರಲ್ಲ. ಎಲ್ಲರೂ ಅಹಂಕಾರ ಬಂದು ಏನು ಮಾಡ್ತಾರೆ, ಕೃಷ್ಣ ನಂಗೆ ಅದು ಮಾಡು, ಕೃಷ್ಣ ನಂಗೆ ಇದು ಬೇಕು, ಕೃಷ್ಣ ನೀನು ನಂಗೆ ಅದು ಕೊಡು, ಇದು ಕೊಡು ಅಂತ ಹೇಳೋಕ್ಕೆ ಶುರು ಮಾಡಿದ್ರಂತೆ. ನನಗೆ ಅದು ನನ್ನ ಸೆರ್ಗೆ ಆ ಕಡೆ ಹೊಟ್ಟೋಗಿದೆ ಅದು ಸರಿ ಮಾಡು, ನನ್ನ ಕಾಲು ಗೆಜ್ಜೆ ಚುಚ್ತಾ ಇದೆ ಅದು ಸರಿ ಮಾಡು, ನನ್ನ ಬಳೆ ಹಿಂಗಾಗಿದೆ ಅದು ಸರಿ ಮಾಡು, ಆ ಥರ ಎಲ್ಲ ಹೇಳೋಕ್ಕೆ ಶುರು ಮಾಡಿದ್ರಂತೆ. ಕೃಷ್ಣನಿಗೆ ಇವಾಗ ಅರಿವಾಯಿತು ಎಲ್ಲರಿಗೂ ಅಹಂಕಾರ ಬಂದಿದೆ ಅಂತ ಹೇಳಿ ಇದ್ದಕ್ಕಿದ್ದಂಗೆ ಅಲ್ಲಿಂದ ಅದೃಶ್ಯನಾಗೋಗ್ತಾನಂತೆ ಕೃಷ್ಣ. ಎಲ್ಲರೂ ಆಡ್ತಾ ಇರೋ ಸಮಯದಲ್ಲಿ ಎಲ್ಲರ ಹತ್ರನೂ ಬೇರೆ ಬೇರೆ ಕೃಷ್ಣನೇ, ಬೇರೆ ಬೇರೆ ಅವತಾರದಲ್ಲಿ ಹೇಗೆ ಅವ್ರಿಗೆ ಹೇಗೆ ಬೇಕು ಅವ್ರ ಮನಸ್ಸಿಗೆ ಹೇಗೆ ಕೃಷ್ಣನ ಅವರು ಊಹಿಸ್ಕೊಂಡಿದ್ದಾರೆ ಆ ರೀತಿ ಅಲ್ಲಿದ್ದ. ಇದು ಯಾಕೆ ಇವನು ಈ ರೀತಿ ಅವತಾರ ಪಡೆದಿದ್ದು ಮತ್ತು ಅವ್ರಿಗೆಲ್ಲ ಈ ರೀತಿ ಸಂಭ್ರಮ ಕೊಟ್ಟಿದ್ದು ಅಂದರೆ, ಅವರು ಹಿಂದೆ ಕಾತ್ಯಾಯಿನಿ ವ್ರತ ಮಾಡಿದಾಗ ಅವರು ವಸ್ತ್ರವನ್ನು ಅಪಹರಿಸಿ ಅವರಿಗೆ ವರ ಕೊಟ್ಟಿದ್ದಾನೆ ಕೃಷ್ಣ, ನಿಮ್ಗೇನು ಬೇಕೋ ಅದನ್ನು ನಾನು ಪೂರೈಸ್ತೀನಿ ಅಂತ. ಅಲ್ಲಿ ಅವರೆಲ್ಲ ಬೇಡ್ಕೊಂಡಿರೋದು ಏನು, ಕೃಷ್ಣ ನಮಗೆ ಗಂಡನಾಗಿ ಬರಬೇಕು ಅಂತ. ಅದನ್ನು ಇಲ್ಲಿ ಅವನು ಪೂರೈಸ್ತಾ ಇದ್ದಾನೆ. ಇವಾಗ ನೋಡಿದ್ರೆ ಕೃಷ್ಣ ಎಲ್ಲರೂ ಸಡನ್ನಾಗಿ ಕೃಷ್ಣ ಮಾಯ ಆಗೋಗಿದ್ದಾನೆ, ಎಲ್ಲಿ ಕೃಷ್ಣ ಅಂತ ಎಲ್ಲರೂ ಎಲ್ಲಿದ್ದ ಕೃಷ್ಣ, ಎಲ್ಲಿ ಹೋದ ಕೃಷ್ಣ, ನಿನ್ನ ಹತ್ರ ಬಂದ ಅಂತ ಕೇಳ್ತಾರೆ. ಇಲ್ಲ ನನ್ನೊಟ್ಟಿಗೆ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದ ಅವನಿಲ್ಲ. ಇನ್ನೊಬ್ಳು ಇಲ್ಲ ನನ್ನೊಟ್ಟಿಗೆ ಇಲ್ಲಿ ನಾವು ಕುಣಿತಾ ಇದ್ವಿ, ಇಲ್ಲಿಲ್ಲ ಅವನು. ಇನ್ನೊಬ್ಳು ನಾನು ಅವನು ಹಾಡ್ತಾ ಇದ್ವಿ, ಈಗಿಲ್ಲ. ನಾನು ಅವನು ಕುಣಿತು ಕುಪ್ಪಳಿಸ್ತಾ ಇದ್ವಿ, ಇಲ್ಲಿ ನಮ್ಮ ಜೊತೆಲಿ ನನ್ನ ಜೊತೆಲಿ ಕುಣಿತಾ ಇದ್ದ, ಇಲ್ಲಿ ಅವನಿವಾಗಿಲ್ಲ. ಇನ್ನೊಬ್ಳು ನನ್ನೊಟ್ಟಿಗೆ ಬಂದು ನಾವಿಲ್ಲಿ ನೀರು ಕುಡಿತಾ ಇದ್ವಿ, ಅವನಿಲ್ಲ. ಒಬ್ರೊಬ್ರೊಟ್ಟಿಗೆ ಅವ್ರು ಏನು ಬೇಕು ಅದನ್ನು ಮಾಡ್ತಾ ಇದ್ದಿದ್ದು ಕೃಷ್ಣ ಈಗಿಲ್ಲ, ಎಲ್ಲಿ ಹೋದ ಇವನು ಅಂತ ಎಲ್ಲರೂ ಹುಡುಕ್ತಾ ಇದ್ದಾರಂತೆ, ಎಲ್ಲ ಕಡೆ ಹುಡುಕ್ತಾರಂತೆ. ಹೇ ಕೃಷ್ಣ, ನಿನ್ನನ್ನು ನಂಬಿ ನಾವಿಲ್ಲಿ ಬಂದಿದ್ದೀವಿ, ಈ ರಾತ್ರಿಯಲ್ಲಿ ಇಂಥ ರಾತ್ರಿಯಲ್ಲಿ ನಮಗಿಲ್ಲಿ ಬಿಟ್ಟಿದೆಯಾ, ಇಂಥ ಕಾಡಲ್ಲಿ ನಾವಿವಾಗ ತೋಳು ಸಿಂಹ ಅದ್ರ ಪಾಲಾಗ್ತೀವಿ, ನೀನು ಎಲ್ಲಿ ಹೋಗಿದೀಯಾ ಕೃಷ್ಣ ಅಂತ ಎಲ್ಲ ಹುಡುಕ್ತಾರಂತೆ. ಎಲ್ಲ ಹೆಣ್ಮಕ್ಳು ಹುಡುಕ್ತಾ ಇದ್ದಾರೆ. ಮುಂದೆ ಒಂದು ಹೆಣ್ಮಗುಗೆ ಹೆಜ್ಜೆ ಗುರುತು ಕಾಣಿಸತ್ತಂತೆ, ಕೃಷ್ಣನ ಹೆಜ್ಜೆ ಗುರುತು. ಅಂದರೆ ಆಗ್ತಾನೆ ಹೊಸದಾಗಿ ಅವನ ಹೆಜ್ಜೆ ಗುರುತು ಅಲ್ಲಿದೆ ಅಂತ ಅವರೆಲ್ಲ ಹೇಳ್ತಾರೆ. ನೋಡಿ ಇಲ್ಲಿ ಕೃಷ್ಣ ಇಲ್ಲಿದ್ದಾನೆ, ಈ ಕಡೆ ಎಲ್ಲೋ ಹೋಗಿದ್ದಾನೆ ಅಂತ. ಅವನೊಟ್ಟಿಗೆ ಇನ್ನೊಂದು ಹೆಜ್ಜೆ ಗುರುತು, ಒಂದು ಹೆಣ್ಮಗುದು ಹೆಜ್ಜೆ ಗುರುತು, ಅವನು ಇನ್ನೊಂದು ಗೋಪಿಕಾ ಸ್ತ್ರೀ ಒಟ್ಟಿಗೆ ಹೋಗಿದ್ದಾನೆ ಅಂತ ಹೇಳಿ ಎಲ್ಲರೂ ಆ ಹೆಜ್ಜೆ ಗುರುತು ಹೆಂಗೆ ಹೋಗುತ್ತೆ ಹಾಗೆ ಹೋಗ್ತಾರಂತೆ. ಹೋಗ್ತಾ ನೋಡ್ತಾರೆ, ಮುಂದೆ ಆ ಹೆಜ್ಜೆ ಗುರುತು ಒಂದಾಗೋಗಿರತ್ತಂತೆ. ಎರಡಿದ್ದಿದ್ದು ಇಬ್ಬರ ಹೆಜ್ಜೆ ಗುರುತು ಒಂದಾಗಿರುತ್ತೆ. ಆಗ ಎಲ್ಲರೂ ಇವಾಗ ಕೃಷ್ಣ ಚಿಕ್ಕ ಪಾದ, ಆ ಚಿಕ್ಕ ಪಾದ ಈಗ ಏನಾಗಿದೆ, ಮುಂಚೆ ಬರೀ ಮೇಲ್ಗಡೆ ಕಾಣಿಸ್ತಾ ಇತ್ತಂತೆ ಆ ಹೆಜ್ಜೆ ಗುರುತು, ಇವಾಗ ಅದು ಅಲ್ಲಿ ಒತ್ತಿ ಕಾಣಿಸ್ತಾ ಇತ್ತಂತೆ. ಅಂದರೆ ಕೃಷ್ಣ ಅವಳನ್ನು ಇಲ್ಲಿ ಎತ್ಕೊಂಡಿದ್ದಾನೆ, ಅವಳನ್ನು ಎತ್ಕೊಂಡು ಹೋಗಿದ್ದಾನೆ ಅಂತ. ಎತ್ಕೊಂಡು ಹೋಗಿರೋನು ಹಾಗೆ ಮುಂದೆ ಹೋಗಿದ್ದಾನೆ, ಹಾಗೆ ಮುಂದೆ ಹೋಗ್ತಾ ಇದ್ದಾರೆ ಇವರೆಲ್ಲರೂ. ಅಲ್ಲಿ ನೋಡ್ತಾರೆ ಹೂವು ಬಿದ್ದಿತ್ತಂತೆ, ಮಲ್ಲಿಗೆ ಹೂ ಎಲ್ಲ ಬಿದ್ದಿತ್ತಂತೆ. ಇಲ್ಲಿ ಕೃಷ್ಣ ಅವಳಿಗೆ ಮಲ್ಲಿಗೆ ಹೂ ಕೊಟ್ಟಿದ್ದಾನೆ, ಅವಳಿಗೆ ಮಲ್ಲಿಗೆ ಹೂ ಮುಡಿಸಿದ್ದಾನೆ ಅಂತೆಲ್ಲ ಹೇಳ್ತಾರಂತೆ. ಹಾಗೆ ಮುಂದೆ ಹೋಗಿ ನೋಡ್ತಾರೆ, ಅಲ್ಲಿ ಇನ್ನೊಬ್ಳು ಗೋಪಿಕಾ ಸ್ತ್ರೀ ಅಲ್ಲಿ ಕೂತಿದ್ದಾಳೆ. ಅವಳು ಕೃಷ್ಣ ನೀನೆಲ್ಲಿ ಅಂತ ಹುಡುಕ್ತಾ ಇದ್ದಾಳೆ. ಆವಾಗ ಕೇಳ್ತಾರಂತೆ, ನೀನು ಎಲ್ಲಿ ಬಂದೆ ನೀನು ಅಂತ. ಇಲ್ಲ ನನ್ನೊಟ್ಟಿಗೆ ಕೃಷ್ಣ ಅಲ್ಲಿ ಆಡ್ತಾ ಇದ್ದ, ನಾವಿಬ್ಬರು ಹಾಗೆ ಇಲ್ಲಿಗೆ ಒಳಗಡೆ ಬಂದ್ವಿ. ಬರ್ತಾ ನನಗೆ ಕಾಲು ನೋವಾಯಿತು, ನಾನು ಆವಾಗ ಅಲ್ಲೂ ಅವಳಿಗೆ ಅಹಂಕಾರ ಬಂತು. ಕೃಷ್ಣ ನೀನು ನನಗೆ ಎತ್ಕೊ ಅಂದ್ಲು ಅಂತ ಹೇಳಿದೆ. ಅವನು ಎತ್ಕೊಂಡು ಮುಂದೆ ಬರ್ತಾ ಇದ್ದಾಗ, ಕೃಷ್ಣ ನಂಗೆ ಆ ಹೂ ಬೇಕು, ಅದನ್ನು ನಂಗೆ ಮುಡಿಸು ಅಂತ ಹೇಳಿದೆ. ಅವನು ಅದನ್ನು ಮುಡಿಸ್ದ. ಅದಾದಮೇಲೆ ಎಲ್ಲಿ ಹೋದ ನಂಗೆ ಕಾಣಿಸ್ತಾ ಇಲ್ಲ. ಇಲ್ಲಿ ಏನು ಅಂದರೆ, ನಾವು ನಮ್ಮ ಭಕ್ತಿ ಭಾವದಿಂದ ನಾವು ಅವನಿಗೆ ಪ್ರೀತಿಯನ್ನು ಅರ್ಪಿಸ್ಬೇಕಂತೆ. ಯಾವಾಗ ಅವನು ನಾನು ಏನು ಕೇಳಿದ್ರು ಕೊಡ್ತಾನೆ ಅಂತ ನಮಗೆ ಯಾವಾಗ ಅಹಂಕಾರ ಬರುತ್ತೆ, ಆವಾಗ ಅವನು ನಮ್ಮ ಒಟ್ಟಿಗಿರಲ್ಲ ಅಂತ. ಸಾಮಾನ್ಯವಾಗಿ ಹೇಳೋದೇನೆಂದರೆ, ದೇವರಲ್ಲಿ ನಾವು ಏನನ್ನೂ ಬೇಡಬಾರ್ದಂತ. ಅವನಿಗೆ ಗೊತ್ತು ನಮಗೇನು ಕೊಡಬೇಕು ಅಂತ. ಆದರೂ ನಮ್ಮ ಮನುಷ್ಯ ಜನ್ಮ ಎಂಥದ್ದು ಅಂದರೆ, ನಮ್ಮ
ಆಸೆಗಳು ಕಮ್ಮಿ ಆಗಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಯಾವತ್ತಿದ್ರೂ ಕೃಷ್ಣ ನಂಗೆ ಅದು ಕೊಡು, ದೇವರೇ ಅದು ಕೊಡು, ಇದು ಕೊಡು ಅಂತ ಕೇಳ್ತೀವಿ. ಯಾವತ್ತಿದ್ರೂ ನಾವು ಕೇಳಬಾರ್ದಂತೆ. ನಾವು ಏನು ಕೇಳಬೇಕು, ಹೆಂಗೆ ಕೇಳಬೇಕು ಅಂದರೆ ಅವನನ್ನು ಹೊಗಳಬೇಕಂತೆ. ನಮಗೇನು ಬೇಕೋ ಅದನ್ನು ನಾವು ಡೈರೆಕ್ಟ್ ಕೇಳಬಾರ್ದು. ಕೃಷ್ಣನನ್ನು ಅದನ್ನು ಇಲ್ಲ ದೇವರನ್ನು ನಾವು ಅದನ್ನು ಹೇಳಿ ಹೊಗಳಬೇಕು. ನೀನೆಂಥ ಬುದ್ಧಿವಂತ, ನಿನ್ನಂಥ ಬುದ್ಧಿವಂತರು ಇನ್ಯಾರಿಲ್ಲ ಅಂದರೆ ಅವನು ನಮಗೆ ಬುದ್ಧಿ ಕೊಡ್ತಾನೆ. ನೀನೆಂಥ ರೂಪವಂತ, ನಿನ್ನಂಥ ರೂಪ ಬೇರೆಯವ್ರಿಗಿಲ್ಲ ಅಂತ ನಾವು ಅವ್ರಿಗೆ ಹೇಳಿದ್ರೆ ಅವನು ನಮಗೆ ರೂಪ ಕೊಡ್ತಾನೆ. ಅಂದರೆ ಇಲ್ಲಿ ಏನು ಅಂದರೆ ನಮಗೇನು ಬೇಕೋ ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಅದರಲ್ಲಿ ನಾವು ಅದನ್ನು ಉಪಯೋಗಿಸಿ ಅವನನ್ನು ಹೊಗಳಬೇಕು. ಯಾವಾಗ ನಾವು ಅದನ್ನು ಕೇಳಿ ಅದನ್ನು ಹೊಗಳ್ತೀವಿ ಅದನ್ನು ನಮಗೆ ಕೊಡ್ತಾನಂತೆ ಅವನು. ಹಾಗೆ ನಾವು ಇಲ್ಲ ನನಗೆ ಅದು ಬೇಕು ಅಂತ ಕೇಳಿದಾಗ ಅದು ಆಗಲ್ಲ. ಹೊಗಳಿಕೆ ಏನು ಅಂದರೆ ಪ್ರೀತಿಯಿಂದ ಅವನನ್ನು ನಾವು ಪ್ರೀತಿ ಭಾವದಿಂದ ಅವನಿಗೆ ಕೇಳ್ಕೊಳ್ಳೋದು ಅಂತ ಹೇಳ್ತಾರೆ. ಹೀಗೆಲ್ಲರೂ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಕೃಷ್ಣ ಎಲ್ಲಿ ಹೋದ ಅಂತ ಆತಂಕ. ಎಲ್ಲರೂ ಅಲ್ಲಿ ಇಂಥ ರಾತ್ರಿಯಲ್ಲಿ ಈ ಕಾಡಿನಲ್ಲಿ ನಾವು ಬಂದಿದ್ದೀವಿ, ಮನೆಯಿಂದ ಓಡಿ ಬಂದಿದ್ದೀವಿ, ಮನೆ ಬಿಟ್ಟು ಬಂದಿದ್ದೀವಿ, ಇಂಥ ಸಮಯದಲ್ಲಿ ನೀನು ಬಿಟ್ಟಿದೆಯಲ್ಲ ಅಂತ ಹೇಳಿ ಅಲ್ಲಿ ಎಲ್ಲ ಹೆಂಗಸರು ಒಂದು ಹಾಡು ಹಾಡ್ತಾರೆ. ಅದು ಗೋಪಿಗೀತ ಅಂತ ಕರೀತಾರೆ. ಈ ಗೋಪಿಗೀತ ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳು ಎಲ್ಲರೂ ಹೇಳ್ಕೋಬೋದಂತೆ. ಈ ಗೋಪಿಗೀತ ಮಹಿಮೆ ಏನಂದರೆ ಇಲ್ಲಿ ಕೃಷ್ಣ ಬಾಲಲೀಲೆಯನ್ನು ಎಲ್ಲ ಬಾಲ ಅವಸ್ಥೆಯಿಂದ ಇಲ್ಲಿ ತನಕ 7ನೇ ವರ್ಷ ತನಕ ಏನೇನು ಅವನು ಮಾಡಿದ್ದಾನೆ ಅದನ್ನೆಲ್ಲ ಗೋಪಿಕಾ ಸ್ತ್ರೀಯರಲ್ಲಿ ಒಂದೊಂದು ಹಾಡ್ಕೊಂಬರ್ತಾರಂತೆ. ನೀನು ನಮ್ಮ ಯಾದವ ಕುಲವನ್ನು ನೀನು ಉದ್ಧರಿಸಿದೀಯಾ, ನೀನು ನಮ್ಮ ಯಾದವ ಕುಲದಲ್ಲಿ ಹುಟ್ಟಿದೀಯಾ, ನಮ್ಮ ಯಾದವರನ್ನು ನಮಗೆ ನಿನ್ನ ಇದು ನಿನ್ನ ಆಶೀರ್ವಾದ ನಮ್ಮ ಮೇಲಿದೆ, ಇಂಥ ನಮ್ಮನ್ನು ನೀನು ಬಿಟ್ಟು ಹೋಗಿದೆಯಲ್ಲ ಕೃಷ್ಣ. ಮತ್ತು ನೀನು ಸಣ್ಣವನಾದಾಗ ಬೆಣ್ಣೆ ಕದೀತಾ ಇದ್ದಿದ್ದನ್ನು ನಾವು ನೋಡಿ ಆನಂದಿಸ್ತಾ ಇದ್ವಿ, ಅಂಥ ನೀನು ನಮ್ಮನ್ನು ಬಿಟ್ಟಿದೆಯಾ, ಎಲ್ಲಿಗೆ ಹೋಗಿದೆಯಾ? ಮತ್ತು ಅಂಥ ರಾಕ್ಷಸರು ಯಾರು ಬಂದರು ಅವ್ರನ್ನೆಲ್ಲ ನೀನು ಸಂಹರಿಸಿ ನಮ್ಮನ್ನು ಕಾಪಾಡಿದೀಯಾ. ಅಂಥ ಗೋವರ್ಧನ ಗಿರಿ ನಮಗೆ ಏನು ಕಷ್ಟ ಕೊಡಬೇಕು, ಎಂಥ ಪ್ರಳಯ ಕಾಲದ ಮಳೆ ಬಂತು, ಪ್ರಳಯ ಕಾಲದ ಗಾಳಿ, ಆ ಗಾಳಿ ಅಂಥ ಮಳೆಯಿಂದ ನೀನು ನಮ್ಮನ್ನು ರಕ್ಷಿಸಿದ್ಯಾ. ಅಂಥ ಕೃಷ್ಣ ನೀನು ಎಲ್ಲಿ ಹೋಗಿದೆಯಾ? ಆ ಯಮುನಾ ಮಡುವಿನಲ್ಲಿ ಕಾಳಿಂಗ ಸರ್ಪವನ್ನು ಏನು ನಾವು ನೋಡಿ ಅಲ್ಲಿ ವಿಷಭರಿತ ನೀರೇನಿತ್ತು ಅದನ್ನೆಲ್ಲ ನೀನು ತೆಗೆದು ನಮ್ಮನ್ನೆಲ್ಲ ಕಾಪಾಡಿದೀಯಾ. ಹಾಗೆ ನೀನು ನಮ್ಮನ್ನು ಕಾಪಾಡೋನು ಈಗ ನಮ್ಮನ್ನು ಇಲ್ಲಿ ಬಿಟ್ಟು ನಮ್ಮನ್ನು ಇಂಥ ಘೋರ ಕಾಡಲ್ಲಿ ಬಿಟ್ಟು ನೀನು ಎಲ್ಲಿ ಹೊಟ್ಟೋದೆ ಕೃಷ್ಣ ಅಂತ ಇವಾಗ ಭಕ್ತಿ ಭಾವದಿಂದ ಅವರನ್ನೇ ಅವರು ಸಮರ್ಪಣೆ ಅಂದರೆ ಕೃಷ್ಣನಿಗೆ ಸಮರ್ಪಣೆ ಸರೆಂಡರ್ ಮಾಡಿಬಿಟ್ಟಿದ್ದಾರೆ. ಟೋಟಲಾಗಿ ಸರೆಂಡರ್ ಆಗಿ ಈಗ ಕೇಳ್ಕೊತಾ ಇದ್ದಾರೆ, ಕೃಷ್ಣ ಬಾ, ನೀನು ಎಲ್ಲಿ ಹೊಟ್ಟೋಗಿದೆಯಾ ನಂಗೆ ಗೊತ್ತಿಲ್ಲ ಅಂತ. ಈ ಗೋಪಿಗೀತೆಯನ್ನು ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಭಾಗವತದಲ್ಲಿ. ಅದು ಆಡಿಯೋ ಫಾರ್ಮಲ್ಲೂ ನಮ್ಗೆ ಸಿಗತ್ತೆ, ಯೂಟ್ಯೂಬಲ್ಲಿ ಗೋಪಿಗೀತೆ ಸಿಗತ್ತೆ. ಆದರೆ ನೀವು ಕೇಳಿಸ್ಕೊಳ್ಳಿ ಅದನ್ನು. ಬೆಳಗ್ಗೆ ಹೊತ್ತು ಕೇಳಿಸ್ಕೊಂಡ್ರೆ ತುಂಬ ಒಳ್ಳೆಯದಂತೆ. ಅಂದರೆ ಬೆಳಗ್ಗೆ ಹೊತ್ತು ನಾವು ಅವನನ್ನು ಧ್ಯಾನ ಮಾಡಿದಷ್ಟು ಅವನು ನಮಗೆ ಇಡೀ ದಿವಸ ಕಾಯ್ತಾನಂತೆ. ಅದಕ್ಕೆ ಗೋಪಿಗೀತೆಯನ್ನು ಬೆಳಗ್ಗೆ ಕೇಳಬೇಕು. ಈ ಧನುರ್ಮಾಸದಲ್ಲಿ ಈ ಗುರುವಾಯೂರ ದೇವಸ್ಥಾನದಲ್ಲಿ ಪ್ರತಿ ದಿವಸ ಅಲ್ಲಿ ಮಂಗಳಾರತಿ ಆದಮೇಲೆ ಗೋಪಿಗೀತೆಯನ್ನು ಹೇಳ್ತಾರಲ್ಲಿ. ಗೋಪಿಗೀತೆ ಒಂದು 10-15 ನಿಮಿಷ ಆಗ್ಬೋದು, ಅದನ್ನು ಅಲ್ಲಿ ಹೇಳ್ಕೊತಾರು ಕೂಡ. ಈ ಗೋಪಿಗೀತೆಯನ್ನು ನಾವು ಹೇಳ್ಕೋಬೇಕು ಅಂತ ಹೇಳ್ತಾರೆ. ಪ್ರತಿ ದಿವಸ ಬೆಳಗ್ಗೆ ಹೇಳಿದಾಗ ಅವನು ಹೇಗೆ ಆ ಗೋಪಿಕಾ ಸ್ತ್ರೀಯರಿಗೆ ಕಾಪಾಡ್ದ ಹಾಗೆ ನಮ್ಮನ್ನೆಲ್ಲ ಯಾವಾಗಲೂ ಅವನು ರಕ್ಷಣೆ ಮಾಡ್ತಾನೆ ಅಂತ ಆ ಗೋಪಿಗೀತೆಯಲ್ಲಿ ಇದೆ. ಹೀಗೆಲ್ಲರೂ ಅವರನ್ನೇ ಅವರು ಅರ್ಪಣೆ ಮಾಡಿಕೊಂಡು ಆ ಕೃಷ್ಣನನ್ನು ನೆನೆಸ್ಕೋತಾ ಇದ್ರಂತೆ. ಆಗ ಆ ಕೃಷ್ಣ ಇವಾಗ ಅವರು ನನಗೆ ಸಮರ್ಪಣೆ ಮಾಡ್ಕೊಂಡಿದ್ದಾರೆ, ಅವರಿಗೆ ಅವರ ಅಹಂಕಾರದ ಅರಿವಾಗಿದೆ ಅಂತ ಹೇಳಿ ಆವಾಗ ಅವನು ಪ್ರತ್ಯಕ್ಷನಾಗ್ತಾನಂತೆ. ಪ್ರತ್ಯಕ್ಷನಾಗಿ ಎಲ್ಲರೊಟ್ಟಿಗೆ ನಾನು ಇಲ್ಲೇ ಇದ್ದೀನಿ, ನಾನು ನಿಮ್ಮನ್ನೇ ರಕ್ಷಿಸ್ತಾ ಇದ್ದೀನಿ ಅಂತ ಹೇಳಿ ಬಂದು ಮತ್ತೆ ಎಲ್ಲರೊಟ್ಟಿಗೆ ಅಲ್ಲಿ ರಾಸಲೀಲೆ ನಡೆಯುತ್ತೆ ಅಂತ ಹೇಳ್ತಾರೆ. ಏನು ಅಂದರೆ ಎಲ್ಲರೂ ರೌಂಡಾಗಿ ನಿಂತಿರ್ತಾರಂತೆ. ನೀವು ರಾಸಲೀಲೆ ಎಪಿಸೋಡ್ಸು ಸೀರಿಯಲ್ಲು ಅದೆಲ್ಲ ನೋಡಿದರೆ ಎಲ್ಲ ಗೋಪಿಕಾ ಸ್ತ್ರೀಯರು ಗುಂಡಾಗಿ ನಿಂತಿರ್ತಾರೆ. ಎಲ್ಲರೊಟ್ಟಿಗೆ ಕೃಷ್ಣ ಇದ್ದಾನೆ, ಎಲ್ಲರೊಟ್ಟಿಗೆ ಕುಣಿತಾ ಇದ್ದಾನೆ, ಮತ್ತು ಅವರೊಟ್ಟಿಗೆ ಬೆರ್ತಿದ್ದಾನೆ. ಅದನ್ನು ಇಲ್ಲಿ ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ, ನನ್ನ ಒಬ್ಬಳ ಹತ್ರನೇ ಕೃಷ್ಣ ಇರೋದು, ಬೇರೆಯವ್ರ ಹತ್ರ ಇಲ್ಲ. ಅವ್ರಿಗೆ ಬೇರೆಯವ್ರ ಹತ್ರ ಇರೋದು ಕಾಣಿಸ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಆದರೆ ಕೃಷ್ಣ ಎಲ್ಲರ ಹತ್ರನೂ ಕೃಷ್ಣ ಇದ್ದಾನಂತೆ. ಎಲ್ಲರ ಹತ್ರನೂ ಅವನು ಅವ್ರಿಗೆ ಹೇಗೆ ಬೇಕು ಹಾಗೆ ಅವರೊಟ್ಟಿಗಿದ್ದಾನೆ. ಹೀಗೆಲ್ಲ ನಡೀತಾ ಇದ್ದಾಗ ಈ ಕಥೆಯನ್ನು ಶುಕಮುನಿಗಳು ಪರೀಕ್ಷಿತ್ ರಾಜರಿಗೆ ಹೇಳಿದ್ರು. ಆಗ ಪರೀಕ್ಷಿತ್ ರಾಜರಿಗೆ
ಮನಸ್ಸಲ್ಲಿ ಶಂಕೆ ಹುಟ್ಟಿತು. ಶುಕಮುನಿಗಳಿಗೆ ಕೇಳ್ತಾರಂತೆ, ಕೃಷ್ಣ ಹುಟ್ಟಿರೋದೇ ಧರ್ಮ ಸಂಸ್ಥಾಪಕ್ಕೆ, ಧರ್ಮ ರಕ್ಷಣೆ ಮಾಡೋದಕ್ಕೆ. ಹಾಗಿದ್ದಾಗ ಈ ಗೋಪಿಕಾ ಸ್ತ್ರೀಯರು ಬೇರೆಯವರ ಹೆಂಡತಿಯರು, ಅವರೊಟ್ಟಿಗೆ ಅವನು ಯಾಕೆ ಬರ್ತಾನೆ? ಅವರೊಟ್ಟಿಗೆ ಯಾಕೆ ಅವನು ಹೀಗೆ ಮಾಡ್ದ? ಇದು ಧರ್ಮ ಅಲ್ಲ, ಇದು ಅಧರ್ಮ. ಕೃಷ್ಣ ಇದು ಮಾಡಿದ್ದು ಯಾಕೆ ಅಂತ ಕೇಳ್ತಾರಂತೆ. ಆಗ ಶುಕಮುನಿಗಳು ಹೇಳ್ತಾರಂತೆ, ಸಾಮಾನ್ಯವಾದ ಮನುಷ್ಯನಿಗೆ ಇದು ಇಂಥ ಇಂಥ ಡೌಟ್ ಬರೋದು ಕಾಮನ್, ಇಂಥ ಶಂಕೆ ಬರೋದು ಕಾಮನ್. ನೀನು ಅದೇ ರೀತಿ ಕೇಳಿದೆಯಾ ಅಲ್ಲಿ ಇಲ್ಲಿ. ಆದರೆ ಇಲ್ಲಿ ನಾವು ತಿಳ್ಕೋಬೇಕಿರೋದು ಏನು ಅಂದರೆ, ಕೃಷ್ಣ ಇಲ್ಲಿ ನಮ್ಮ ಸಾಮಾನ್ಯ ಜನರಿಗೆ ಅವರ ಭಕ್ತಿ ಮತ್ತು ಪ್ರೀತಿಯಿಂದ ಏನು ಕೇಳ್ತಾರೆ ಅದನ್ನು ಅವನು ಕೊಡ್ತಾರೆ. ಇಲ್ಲಿ ಗೋಪಿಕಾ ಸ್ತ್ರೀಯರು ಕಾತ್ಯಾಯಿನಿ ವ್ರತ ಮಾಡಿದಾಗ ಕೇಳ್ಕೊಂಡಿದ್ದೇನು, ಕೃಷ್ಣ ನೀನು ನನ್ನ ಗಂಡನಾಗಿ ಸಿಗಬೇಕು ಅಂತ ಕೇಳ್ಕೊಂಡಿದ್ದು. ಅವರಿಗೆ ಅವ್ರ ಭಕ್ತಿ ಅದರಲ್ಲಿತ್ತು, ಅವರ ಪ್ರೀತಿ ಅವ್ರಿಗೆ ಅದು ಗೊತ್ತಾಗೋದು ಅದರಲ್ಲಿತ್ತು. ಅವರು ಏನು ಬೇಕೋ ಅದನ್ನು ಅವನಲ್ಲಿ ಕೊಟ್ಟಿದ್ದು. ಅವನು ಬೇರೆ ಕಾಮುಕ ದೃಷ್ಟಿಯಿಂದ ಯಾರೊಟ್ಟಿಗೂ ಅವನು ಸೇರಿದ್ದಲ್ಲ. ಅದು ಅವನಲ್ಲಿ ಮಾಡಿದ್ದೇನು ಅಂದರೆ, ಅವರು ಯಾರು ಭಕ್ತರು ಯಾವ ರೀತಿಯಲ್ಲಿ ಬೇಡ್ಕೋತಾರೆ, ಏನನ್ನು ಬೇಡ್ಕೋತಾರೆ ಅದನ್ನು ಅವ್ರಿಗೆ ಬೇಕಿರೋ ರೀತಿಯಲ್ಲಿ ಕೊಡ್ತಾರೆ ಅಂತ ಈ ಧರ್ಮದ ಮಾತನ್ನು ಇಲ್ಲಿ ಶುಕಮುನಿಗಳು ಹೇಳ್ತಾರೆ. ಪರೀಕ್ಷಿತ್ ರಾಜ ಕೇಳ್ತಾನಂತೆ, ಹಾಗಾದರೆ ಇದೆಲ್ಲ ಸರಿನಾ? ದೇವರು ಮಾಡಿದ್ರೆ ಸರಿ, ನಾವು ಮಾಡಿದ್ರೆ ತಪ್ಪಾಗತ್ತಾ ಅಂತ. ಇಲ್ಲಿ ನೀನು ದೇವರು ಅನ್ನೋದು ಮಾತು ನೀನು ತಿಳ್ಕೋಬೇಕು. ಇದು ದೇವರು ಆ ಭಕ್ತನಿಗೆ ಏನು ಬೇಕೋ ಆ ಭಕ್ತರಲ್ಲಿ ಬೆರೀತಾ ಇದ್ದಾನೆ ಅವನಿಲ್ಲಿ. ಅವರಲ್ಲಿ ಬೆರೆತು ಅವರು ಏನು ಬೇಕೋ ಅದನ್ನು ಅವನಲ್ಲಿ ಕೊಡ್ತಾ ಇರೋದು ಅಂತ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾರಂತೆ. ಪರೀಕ್ಷಿತ್ ರಾಜ ಇದು ಕೇಳಿಸ್ಕೊಂಡು ಅವನಿಗೆ ಸಂತೋಷವಾಗತ್ತಂತೆ. ಇದೆಲ್ಲ ಆಯಿತು. ಈಗ ಗೋಪಿಕಾ ಸ್ತ್ರೀಯರೆಲ್ಲ ಆವತ್ತಿನ ದಿವಸ ರಾತ್ರಿ ಏನಾಗಿತ್ತು, ಇಟ್ ವಾಸ್ ಎ ಎಕ್ಸ್ಟೆಂಡೆಡ್ ನೈಟ್, ಅಂದರೆ ದೊಡ್ಡ ರಾತ್ರಿ ಆಗಿತ್ತಂತೆ ಆವತ್ತಿನ ದಿವಸ. ಎಲ್ಲರಿಗೂ ಅಂದರೆ ರಾತ್ರಿ ಮಲಗಿದ್ರೆ ಎಲ್ಲ ಬೆಳಗ್ಗೆ ಹೇಳೋದು. ಮತ್ತು ಈ ಹೆಣ್ಮಕ್ಳಿಗೆಲ್ಲ ಖುಷಿಯಲ್ಲಿ ಹೆಣ್ಮಕ್ಳೆಲ್ಲ ಅಲ್ಲೂ ಕೂಡ ಅವರು ನೆನೆಸ್ಕೊಳ್ತಾ ಇದ್ದಿದ್ದು ಕೃಷ್ಣನ ಬಾಲಲೀಲೆಗಳನ್ನೇ, ಅದನ್ನೇ ನೆನೆಸ್ಕೊಂಡು ಅವರೊಟ್ಟಿಗೆ ಬಿಡ್ತಿದ್ದಿತ್ತು. ಅವ್ರು ಇವಾಗ ಏನು ಅನ್ಕೋತಾರೆ, ಕಾಡಿಗೆ ಹೋಗಿದ್ದು ಕೃಷ್ಣ ಅಂದರೆ ದನ ಮೇಯಕ್ಕೆ ಹೋದರೆ ಅವ್ನು ಬಂದಾಗ ಗುಂಗುರು ಕೂದಲು ಮೇಲೆಲ್ಲ ಮಣ್ಣಿನ ಧೂಳು ಇರ್ತಾ ಇತ್ತಂತೆ. ಅಂಥ ಕೃಷ್ಣನನ್ನು ನೆನೆಸ್ಕೋತಾ ಇದ್ರಂತೆ. ಮತ್ತು ಕೃಷ್ಣನ ಬಾಲಲೀಲೆಗಳನ್ನೆಲ್ಲ ನೆನೆಸ್ಕೋತಾ ಇದ್ರಂತೆ. ಹೀಗೆ ನೆನೆಸ್ಕೋತಾ ಇದ್ದಾಗ ಕೃಷ್ಣ ಅವರಲ್ಲೆಲ್ಲ ಒಬ್ಬರು ಗೋಪಿಕಾ ಸ್ತ್ರೀ ಅಲ್ಲಿ ಬಂದ್ಬಿಟ್ಟು, ನನಗೊಂದು ಪ್ರಶ್ನೆ, ನನಗೊಂದು ಶಂಕೆ ಇದೆ, ನಂದು ಈ ಪ್ರಶ್ನೆಯನ್ನು ನೀನು ಉತ್ತರಿಸ್ಬೇಕು ಅಂತ ಕೇಳ್ತಾರೆ. ಏನದು ಕೇಳು ಅಂತ. ಈ ಜಗತ್ತಲ್ಲಿ 3 ರೀತಿಯ ಜನ ಇದ್ದಾರೆ. ಒಂದು ಏನು ಅಂದರೆ, ಒಬ್ಬರು ನಾನು ಪ್ರೀತಿ ಮಾಡ್ತೀನಿ, ನೀನು ನಂಗೆ ಪ್ರೀತಿ ಮಾಡಬೇಕು, ನಾನು ನಿನ್ನ ಗೌರವಿಸ್ತೀನಿ, ನೀನು ನಂಗೆ ಗೌರವಿಸ್ಬೇಕು. ಇನ್ನೊಬ್ಬರು ಹೇಗೆ ಅಂದರೆ, ನೀನು ನನ್ನನ್ನು ಪ್ರೀತಿ ಮಾಡು, ಇಲ್ಲ ಏನಾದರೂ ಮಾಡು, ಆದರೆ ನಾನು ಮಾತ್ರ ನಿನ್ನ ಪ್ರೀತಿ ಮಾಡ್ತೀನಿ. ಇನ್ನೊಬ್ಬರು ಹೇಗೆ ಅಂದರೆ, ನಾವು ಅವ್ರಿಗೆ ಪ್ರೀತಿ ತೋರಿಸಿದ್ರು ಅವ್ರು ಅದಕ್ಕೆ ಉತ್ತರಿಸೋದಿಲ್ಲ, ಅಂದರೆ ಅದಕ್ಕೆ ಪ್ರತಿಕ್ರಿಯಿಸೋದಿಲ್ಲ, ಅವರು ನಮ್ಮ ಪ್ರೀತಿಯನ್ನು ಸ್ವೀಕರಿಸೋದಿಲ್ಲ, ಅದು ಅವರಲ್ಲೇ ಅವ್ರು ಮುಳುಗಿರ್ತಾರೆ. ಯಾಕೆ ಈ ರೀತಿ ಅಂತ ಕೇಳ್ತಾರೆ. ಇಲ್ಲಿ ಕೃಷ್ಣನಿಗೆ ಗೊತ್ತಾಯಿತು, ಇದು ನನಗೇ ಟೀಕೆ ಮಾಡ್ತಾ ಇರೋ ಪ್ರಶ್ನೆ ಅಂತ. ಆಗ ಕೃಷ್ಣ ಹೇಳ್ತಾನಂತೆ, ಇದು 3 ರೀತಿಯ ವಿಭಾಗದಲ್ಲಿರೋರು. ಒಬ್ಬರು ಯಾವುದು, ಮೊದಲನೇ ವಿಭಾಗದವರು ಯಾರು ಅಂದರೆ, ಅವರು ಏನು ಹೇಳ್ತಾರೆ, ನಾವು ಶೆಲ್ಫಿಶ್ ಜನ ಅಂತೀವಲ್ಲ ಅಂಥವ್ರು. ಅಂದರೆ ನೀವು ನಮ್ಮ ಮನೆಗೆ ಬಂದರೆ ನಾನು ನಿಮ್ಮ ಮನೆಗೆ ಬರ್ತೀವಿ, ನೀನು ನಂಗೆ ಅದಕ್ಕೆ ಕೊಟ್ಟರೆ ನಾನು ನಿಂಗೆ ಅದಕ್ಕೆ ಕೊಡ್ತೀನಿ, ಆ ಥರ. ಕೆಲವ್ರು ಹೇಗಂದರೆ, ಅವ್ರು ಇದನ್ನು ಕೊಟ್ಟರೆ ನಾವು ಅವ್ರಿಗೆ ಅದನ್ನು ಕೊಡಬೇಕು, ಈ ರೀತಿ ಪ್ರೀತಿ ಮಾಡೋರು. ಅದು ಸರಿಯಲ್ಲ. ಇದು ಏನಂದರೆ, ಇಲ್ಲಿ ನನಗದು ಸಿಗತ್ತೆ ಅದಕ್ಕೆ ನಾನು ಅವ್ರಿಗೆ ಪ್ರೀತಿ ಮಾಡಬೇಕು, ಆ ರೀತಿ ಮಾಡೋದು ಸರಿಯಲ್ಲ ಅಂತ ಇಲ್ಲಿ ಕೃಷ್ಣ ಒಂದೊಂದು ರೀತಿಯ ಮನುಷ್ಯರನ್ನು ಎಕ್ಸ್ಪ್ಲೇನ್ ಮಾಡ್ತಾನಂತೆ. ಯಾವಾಗ ನಮ್ಗದು ಸಿಗತ್ತೆ, ಅವ್ರಿಗೆ ನಾವು ಇದು ಕೊಡೋಣ, ಅದು ಅವ್ರು ನಮಗೆ ಇನ್ನೇನೋ ಕೊಡ್ತಾರೆ ಅಂದ್ಕೊಂಡು ಪ್ರೀತಿ ಮಾಡ್ತಾರೆ, ಅದು ಅವ್ರಿಗೇ ಬೇಕಿರೋಂಥ ಅವ್ರ ಸ್ವಾರ್ಥಿಗಳಾಗಿರ್ತಾರೆ. ಆ ರೀತಿ ಪ್ರೀತಿ ನೀವು ಯಾವತ್ತೂ ಮಾಡಬಾರ್ದು ಅಂತ. ಎರಡನೇ ವಿಭಾಗದವರು ಏನು ಅಂದರೆ, ನಾನು ಹೇಳಿದಾಗೆ ಅವರು ನಿಮ್ಗಿಷ್ಟ ಇರಲಿ ಇಲ್ಲದೆ ಇರಲಿ, ಅವ್ರು ಮಾತ್ರ ನಿಮಗೆ ಪ್ರೀತಿ ತೋರಿಸ್ತಾ ಇರ್ತಾರೆ. ನಿಮಗೆ ಅವ್ರ ಮೇಲೆ ಸಿಟ್ಟಿರ್ಬೋದು, ಏನೇ ಇರಬಹುದು, ಆದರೆ ಅವರು ಯಾವಾಗಲೂ ನಿಮ್ಮೊಟ್ಟಿಗೆ ಪ್ರೀತಿಯಿಂದ ಇರ್ತಾರೆ. ಅಂದರೆ ಇದು ಅವರು ಕೃಷ್ಣ ಹೇಳೋದು ಯಾರು ಅಂದರೆ, ನಮ್ಮ ತಂದೆ ತಾಯಿಗಳು, ನಮ್ಮನ್ನು ಕಾಪಾಡೋರು. ಅಂದರೆ ಅವರು ಯಾವತ್ತಿದ್ರೂ ನಾವು ಏನೇ ತಪ್ಪು ಮಾಡಲಿ, ಏನೇ ಮಾಡಲಿ, ನಮ್ಮನ್ನು ಅವ್ರು ಯಾವಾಗಲೂ ಸ್ವೀಕರಿಸ್ತಾರೆ. ನಮ್ಮ ಮೇಲೆ ಅವ್ರಿಗೆ ಯಾವಾಗಲೂ ಕರುಣೆ ಇರುತ್ತೆ, ಪ್ರೀತಿ ಇರುತ್ತೆ.
ಇದು ನಿಜವಾದ ಪ್ರೀತಿಯಂತೆ. ನಾವೆಲ್ಲರೂ ಯಾವಾಗಲೂ ಈಗ ಮನುಷ್ಯರು ಹೇಗಾಗೋಗಿದ್ದೀವಿ ಅಂದರೆ ನಾವೆಲ್ಲ ಸ್ವಾರ್ಥಿಯಾಗೋಗಿದ್ದೀವಿ. ಇವಾಗ ಎಲ್ಲಾದರೂ ನಾವು ಯಾರನ್ನೋ ನಮ್ಮ ಫ್ರೆಂಡ್ಸ್ ಆಗಲಿ ಯಾರೇ ಇರಲಿ, ಅವನು ಮುಂದೆ ಅವನು ಯಾವುದೋ ಒಳ್ಳೆ ಪೊಸಿಷನ್ ಏನೋ ಒಂದು ಪೊಸಿಷನಲ್ಲಿ ಇದ್ದಾನೆ ಅಂದಿದ ತಕ್ಷಣ ಅವನ ಹತ್ರ ಸ್ವಲ್ಪ ಚೆನ್ನಾಗಿ ಇಟ್ಕೋಬೇಕಪ್ಪ, ಮುಂದೆ ನಮ್ಮ ಕೆಲಸಕ್ಕೆ ಬರ್ತಾನೆ ಅವನು ಅಂತ ನಾವು ಅಂದ್ಕೋತೀವಿ. ಆ ಥರ ಅಲ್ವಂತೆ. ಅವನು ಪೊಸಿಷನಲ್ಲಿ ಇರಲಿ ಇಲ್ಲದೇ ಇರಲಿ ಅವನನ್ನು ನಾವು ಪ್ರೀತಿ ಮಾಡಬೇಕು ಅಂತ ಇಲ್ಲಿ ಕೃಷ್ಣ ಹೇಳೋದು. ನಾವೆಲ್ಲ ಆ ರೀತಿ ನಿಸ್ವಾರ್ಥದಿಂದ ಪ್ರೀತಿಯನ್ನು ತೋರಿಸ್ಬೇಕು ಅಂತ ಹೇಳ್ತಾರೆ. ಅಂದರೆ ಈ ಪ್ರಪಂಚವನ್ನೇ ಗೆಲ್ಬೋದೆ ಅಂತೆ ಪ್ರೀತಿಯಿಂದ. ಯಾವಾಗ ನಾವು ಪ್ರೀತಿಯಿಂದ ಎಲ್ಲರಲ್ಲೂ ದೇವರನ್ನು ಕಾಣ್ತೀವಿ, ಆವಾಗ ನಮಗೆ ಎಲ್ಲ ಕಡೆ ಹೋಗಿದ ಕಡೆ ಎಲ್ಲ ನಮ್ಮ ಕೆಲಸ ಕಾರ್ಯ ಸುಲಭವಾಗಿ ನಡೆಯುತ್ತೆ ಅಂತ ಹೇಳ್ತಾರೆ ಇಲ್ಲಿ ಕೃಷ್ಣ. ಇನ್ನೊಂದು ವಿಭಾಗದವರು, ನಾವು ಅವ್ರಿಗೆ ಪ್ರೀತಿ ಕೊಟ್ಟರು ಅವ್ರು ನಮಗೆ ಪ್ರೀತಿ ತೋರಿಸಲ್ಲ ಮತ್ತು ಅದನ್ನು ಸ್ವೀಕರಿಸಲ್ಲ. ಇದರಲ್ಲಿ 4 ವಿಧಾನ ಇದೆ. ಫರ್ದರ್ ಅದನ್ನು 4 ವಿಭಾಗದಲ್ಲಿ ವಿಂಗಡಣೆ ಮಾಡಿದ್ದಾರೆ. ಮೊದಲನೇ ಅವ್ರು ಯಾರು ಅಂದರೆ ಅವರ ಆತ್ಮದಲ್ಲೇ ತಲ್ಲೀನರಾಗಿರೋರು. ನೀವು ಅವ್ರಿಗೆ ಪ್ರೀತಿ ತೋರಿಸ್ತಾ ಇದ್ರು ಅವ್ರಿಗೆ ಅದರದ್ದೇನು ಪರಿವೇ ಇಲ್ಲ. ಯಾಕಂದರೆ ಅವ್ರ ಮನಸ್ಸು ಬರೀ ದೇವರಲ್ಲಿ ಒಂಥರ ದೇವರಲ್ಲೇ ಮಗ್ನರಾಗಿರ್ತಾರೆ. ಮತ್ತು ಅವ್ರಿಗೆ ನೀವು ಏನು ಹೇಳಿದ್ರು ಅವ್ರಿಗೆ ಆತ್ಮಜ್ಞಾನ ಅಷ್ಟೇ ಅವ್ರಿಗೆ ಬೇಕಿರೋದು. ಅವ್ರ ಆತ್ಮದ ಜ್ಞಾನ ಅವ್ರಿಗೆ ಅರಿವಾಗಿದೆ, ಅವ್ರಿಗೆ ಪ್ರಪಂಚದ ಇನ್ನೇನು ಬೇಕಿಲ್ಲ ಅಂತ ಅವರು ನೀವು ಪ್ರೀತಿ ತೋರಿಸ್ತಾ ಇದ್ದೀರಾ ತೋರಿಸ್ತಾ ಇಲ್ಲ ಅದೆಲ್ಲ ಅವ್ರಿಗೆ ಇಂಪಾರ್ಟೆಂಟ್ ಆಗಲ್ಲ. ಅವ್ರಿಗೆ ಇಂಪಾರ್ಟೆಂಟ್ ಏನಂದರೆ ಆ ದೇವರಲ್ಲಿ ಒಂದಾಗೋದು ಅಷ್ಟೇ ಅಂತ ಅವರು ನಿಮಗೆ ಪ್ರತಿಧ್ವನಿಸಲ್ಲ. ನೀವು ಪ್ರೀತಿ ತೋರಿಸಿದ್ರು ಅವರು ಪ್ರತಿಕಾರ ಕೊಡೋದಿಲ್ಲ. ಇನ್ನೊಬ್ಬರು ಯಾರು ಅಂದರೆ ಪ್ರೀತಿ ನೀವು ತೋರಿಸ್ತೀರಾ, ಆದರೂ ಅವರು ಅದನ್ನೆಲ್ಲ ಸ್ವೀಕರಿಸಲ್ಲ. ಯಾಕಂದರೆ ಅವ್ರಿಗೆ ಅದು ಬೇಕಿಲ್ಲ. ಅವ್ರದ್ದೇ ಪ್ರಪಂಚ ಅವ್ರಿಗೊಂಥರ ಅವರಲ್ಲೇ ಅವರು ಅಹಂ ಜಾಸ್ತಿ ಅಂಥವ್ರಿಗೆ. ಕೆಲವ್ರಿಗೆ ನೀವು ಹೋಗಿ ಪ್ರೀತಿಯಿಂದ ಮಾತಾಡಿಸ್ತೀರಾ ಇಲ್ಲ ಏನೋ ಒಂದು ಹೇಳ್ತಾ ಇರ್ತೀರ, ಆದರೆ ಅವ್ರ ಅಟೆನ್ಷನ್ ಬೇರೆ ಕಡೆ ಇರುತ್ತೆ. ಅವ್ರು ಎಂಥವ್ರು ಅಂದರೆ ಕೆಲವರು ಅಹಂಕಾರಿಗಳು. ಅವರಿಗೆ ಏನೇ ನೀವು ಮಾಡಿದ್ರೂ ಅವ್ರಿಗೆ ಅದನ್ನು ಸ್ವೀಕರಿಸಲ್ಲ. ಅಂಥವ್ರನ್ನ ನಾವು ಮೇಲ್ಬಿದ್ದು ಪ್ರೀತಿ ಮಾಡಬಾರ್ದಂತ ಹೇಳ್ತಾರೆ ಇಲ್ಲಿ ಕೃಷ್ಣ. ಬಿಟ್ಬಿಡ್ಬೇಕಂತೆ ಅಂಥವ್ರು. ಇನ್ನೊಬ್ರು ಯಾರು ಅಂದರೆ ಗುರುದ್ರೋಹಿಗಳು. ಗುರುಗಳು ಎಲ್ಲ ರೀತಿಯ ವಿದ್ಯೆಗಳನ್ನು ಕೊಟ್ಟಿರ್ತಾರೆ, ಆದರೂ ಆ ಗುರುಗಾಗಲಿ ಆ ಗುರು ಕೊಟ್ಟಿರೋ ವಿದ್ಯೆಗಾಗಲಿ ಎರಡಕ್ಕೂ ಅವರು ಮರ್ಯಾದೆ ಕೊಡೋದಿಲ್ಲ. ಆ ಗುರುವನ್ನೇ ದೋಷಿಸೋರು ಇಂಥವರು. ಅಂದರೆ ಗುರುಗಳು ಇಲ್ಲಿ ಪ್ರೀತಿ ತೋರಿಸಿದ್ದಾರೆ, ಪ್ರೀತಿಯಿಂದ ವಿದ್ಯೆ ಕೊಟ್ಟಿದ್ದಾರೆ, ಆದರೂ ಅವರು ಅದಕ್ಕೇನು ನಾವು ಮರ್ಯಾದೆ ಕೊಡಬೇಕು ಅದು ಕೊಡಲ್ಲ. ಆ ಪ್ರೀತಿಯನ್ನು ಅವ್ರು ಸ್ವೀಕರಿಸ್ತಾ ಇಲ್ಲ ಅಂತ. ಈ ರೀತಿ ಇನ್ನೊಬ್ರು ಯಾರು ಅಂದರೆ ಅವರು ಒಂಥರ ಬೇಕು ಬೇಡ ಅನ್ನೋರು. ಅವರು ನೀನು ಪ್ರೀತಿ ತೋರಿಸ್ತಾ ಇದ್ರು, ಇರ್ಲಿ ಬಿಡು ಇವಂದೇನು ಮಹಾ ಅನ್ನೋರು. ಆ ಥರ ಎರಡನೇ ಮೂರನೇವ್ರದ್ದು ಒಂಥರ ಎರಡನೇದು ಮತ್ತು ಇದು ಕಡೆಯವರು ಒಂಥರ ಒಂದೇ ಥರ. ಈ ರೀತಿ ಬೇರೆ ಬೇರೆ ಜನ ಇದ್ದಾರೆ ಅಂತ ಇವನು ಇಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾನಂತೆ ಕೃಷ್ಣ. ಈ ಎಲ್ಲ ಗೋಪಿಕಾ ಸ್ತ್ರೀಯರಿಗೆ ಇದು ಕೇಳಿಸುತ್ತಂತೆ. ಈ ಸಮಯದಲ್ಲಿ ಅವನು ಕೊಳಲಿನ ನಾದವನ್ನು ಊದಿಸ್ತಾನೆ. ಆಗ ಎಲ್ಲ ಗೋಪಿಕಾ ಸ್ತ್ರೀಯರು ನರ್ತನ ಮಾಡ್ತಾರಂತೆ. ಇದೇ ಇರೋದು ನಿಧಿವನ ಅಂತ ದ್ವಾರಕಾದಲ್ಲಿ, ಇದು ಮಥುರೆ ಬೃಂದಾವನದಲ್ಲಿ. ನಾನು ಹೋದವಾರನೂ ಹೇಳ್ತಾ ಇದ್ದೆ, ಆ ನಿಧಿವನದಲ್ಲಿ ಈಗಲೂ ಕೂಡ ರಾತ್ರಿಯಲ್ಲಿ ಈ ಗೋಪಿಕಾ ಸ್ತ್ರೀಯರೆಲ್ಲ ಬಂದು ಈಗಲೂ ಕೃಷ್ಣನೊಟ್ಟಿಗೆ ಈ ಥರ ನರ್ತನೆ ಮಾಡ್ತಾರೆ ಅಂತ ಕತೆ ಇದೆಯಂತೆ, ನಂಬಿಕೆ ಇದೆ ಅಂತ ಹೇಳ್ತಾರೆ. ಅಲ್ಲೆಲ್ಲ ಈಗ ಅದೆಲ್ಲ ದೊಡ್ಡ ತುಳಸಿಯ ಮರವಾಗಿ ಇಲ್ಲಿ ನಾವೆಲ್ಲ ತುಳಸಿ ಗಿಡ ಇಷ್ಟಿಷ್ಟೇ ನೋಡ್ತೀವಿ, ಅಲ್ಲಿ ತುಳಸಿ ಮರ ದೊಡ್ಡ ಮರ ಆಗಿದೆಯಂತೆ. ಮತ್ತು ಈಗಲೂ ಕೂಡ ಆ ಮರವೆಲ್ಲ ರಾತ್ರಿ ಹೊತ್ತು ಗೋಪಿಕಾ ಸ್ತ್ರೀಯರಾಗಿ ಅಲ್ಲಿ ಕೃಷ್ಣ ಬಂದು ಕುಣಿತಾನೆ. ಮತ್ತು ಅಲ್ಲಿ ಒಂದು ದೇವಸ್ಥಾನ ಏನಿದೆ, ಅಲ್ಲಿ ಹಾಸಿಗೆ ಎಲ್ಲ ಹಾಕಿ ಬೆಡ್ಶೀಟ್ ಎಲ್ಲ ಹಾಕಿ ಎಲೆ ಎಲ್ಲ ಇಟ್ಟಿರ್ತಾರೆ. ರಾತ್ರಿ ಬಂದು ಅವನು ತಿಂದ್ಕೊಂಡು ರಾಧೆ ಮತ್ತು ಅವನು ಬರ್ತಾನೆ, ತಿಂತಾರೆ, ಮತ್ತು ಆ ಮಂಚದ ಮೇಲೆ ಮಲಗಿರ್ತಾರೆ ಅಂತೆಲ್ಲ ಹೇಳ್ತಾರೆ. ಹೀಗೆ ಹೇಳಿ ಈ ಗೋಪಿಕಾ ಸ್ತ್ರೀಯರೆಲ್ಲ ಸಂತೋಷವಾಗಿ ಕುಣಿತಾ ಇದ್ರಂತೆ. ಈಗ ಆಯಿತು, ಬೆಳಗ್ಗೆ ಮುಂಜಾನೆ ಆಗ್ತಾ ಬಂತು, ಸೂರ್ಯ ಹುಟ್ಟಕ್ಕೆ ಅರುಣೋದಯವಾಯಿತು. ಅರುಣೋದಯ ಆದಾಗ ಕೃಷ್ಣ ಈಗ ಎಲ್ಲರ ಅವನ ಕೊಳಲ ನಾದವನ್ನು ನಿಲ್ಲಿಸ್ತಾನಂತೆ. ಮತ್ತು ಎಲ್ಲರನ್ನ ನಿಮ್ಮ ಮನೆಗೆ ಹೋಗಬೇಕು ಅಂತ ಹೇಳ್ತಾರೆ. ಈ ಗೋಪಿಕಾ ಸ್ತ್ರೀಯರಿಗೆಲ್ಲ ಅಯ್ಯೋ ಇಷ್ಟು ಬೇಗ ಬೆಳಗಾಗೋಯ್ತಾ, ಇಷ್ಟು ಬೇಗ ನಾವು ಹೋಗಬೇಕಾ ಅಂತ.
ಈ ಪರೀಕ್ಷಿತ್ ರಾಜ ಅದೇ ಕ್ವೆಶನ್ ಕೇಳ್ತಾನೆ, ಇವರೆಲ್ಲ ಇಲ್ಲಿದ್ದಾರೆ, ಅವ್ರ ಮನೇಲಿ ಗಂಡಂದಿರಿಗೆ ಗೊತ್ತಾಗ್ಲಿಲ್ವಾ ಅಂತ ಕೇಳ್ತಾನೆ. ಆದರೆ ಕೃಷ್ಣನ ಲೀಲೆ ಹೇಗೆ ಅಂದರೆ, ಗಂಡಂದಿರು ಅವ್ರ ಪಕ್ಕ ಅವ್ರ ಹೆಂಡತಿಯರು ಅವ್ರ ಮಕ್ಕಳೊತ್ತಿಗೆ ಅವ್ರ ಹೆಂಡತಿಯರು ಇದ್ದಾರೆ ಅಂತಲೇ ಅಂದ್ಕೊಂಡಿದ್ರಂತೆ. ಯಾಕಂದರೆ ಆ ಹೆಣ್ಮಕ್ಳು ಅಲ್ಲಿ ಇದ್ರಂತೆ, ಅಂದರೆ ಅಲ್ಲೂ ಇದ್ದರು ಇಲ್ಲೂ ಇದ್ದರು ಅಂತ. ಇದೇ ಕೃಷ್ಣನ ಲೀಲೆ. ಅವರಿಗೆಲ್ಲ ಅವರು ಹೋಗಿದ್ದಾರೆ ಅನ್ನೋದೇ ಗೊತ್ತಾಗಿಲ್ಲ ಅಂತೆ. ಹೀಗೆ ಹೆಣ್ಮಕ್ಳೆಲ್ಲ ಅವ್ರ ಮನೆಗೆ ಬಂದಿದ್ದಾರೆ, ಅವರೆಲ್ಲ ಇವಾಗ ಆ ಸಂಭ್ರಮದಲ್ಲೇ ಇದ್ದಾರಂತೆ. ಹೀಗೆ ಇದ್ದಾಗ ಒಮ್ಮೆ ಇವರೆಲ್ಲ ಒಂದು ದಿವಸ ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋದಾಗ ಎಲ್ಲರೂ ಅಲ್ಲಿ ಊರವರೆಲ್ಲ ಕಾಡಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಮಲಗಿದ್ದಾಗ ಅಲ್ಲೇ ರಾತ್ರಿ ಕಳೀತಾ ಇರ್ತಾರೆ. ಇವರೆಲ್ಲ ಹೇಗಿದ್ರು ಓಡಾಡೋರು. ಇವರೆಲ್ಲ ಒಂದು ದಿವಸ ಈಗ ಬಂದಾಗ ಏನಾಗುತ್ತೆ, ಇಲ್ಲಿ ಒಂದು ಕಾಡಲ್ಲಿ ಒಂದು ಜಾಗದಲ್ಲಿ ತುಂಬ ತಂಪಾಗಿದೆ. ಈ ಹುಣ್ಣಿಮೆಯ ರಾತ್ರಿ ಇಲ್ಲಿ ತಂಪಾಗಿರೋದ್ರಿಂದ ಈ ಚಂದ್ರನ ಬೆಳಕಲ್ಲಿ ನಾವು ಇಲ್ಲಿ ಮಲ್ಕೋಬೋದು ಅಂತ ಅಲ್ಲಿ ಮಲಗ್ತಾರೆ. ಹಾಗೆ ಮಲಗಿದಾಗ ಒಂದು ಸಲ ಅಲ್ಲಿ ಒಂದು ಸರ್ಪ, ದೊಡ್ಡ ಪೈಥಾನ್, ಅದು ಬಂದು ಹೆಬ್ಬಾವು. ಆ ಹೆಬ್ಬಾವು ಬಂದು ನಂದಗೋಪಾಲ ಏನಿದ್ದಾನೆ ಅವನನ್ನು ನುಂಗಕ್ಕೆ ಶುರು ಮಾಡುತ್ತಂತೆ. ಈ ಕಡೆ ನಂದ ಅಲ್ಲಿ ಮಲಗಿದಾನೆ, ಅವನಿಗೆ ಗೊತ್ತಾಗ್ತಾ ಇಲ್ಲ ಏನಾಗ್ತಾ ಇದೆ. ಹಾವು ಬಂದು ನುಂಗಕ್ಕೆ ಶುರು ಮಾಡಿದೆ ಅಂತ ಗೊತ್ತಾಗತ್ತೆ. ಆ ನುಂಗಕ್ಕೆ ಶುರು ಮಾಡಿರೋದು ಗೊತ್ತಾಗಿದ್ದ ತಕ್ಷಣ ಅವನಿಗೆ ಒಂಥರ ಕಷ್ಟ ಆಗತ್ತಂತೆ. ಅವನು ಕೃಷ್ಣ ಕೃಷ್ಣ ಅಂತ ಕರೀತಾನಂತೆ. ಕೃಷ್ಣ ಅಲ್ಲೇ ಇದ್ದವನು ಎದ್ದು ಬಂದು ಅವನು ಬೆರಳು, ಚಿಕ್ಕ ಬೆರಳು, ಕಾಲಿನ ಚಿಕ್ಕ ಬೆರಳು ಆ ಹಾವಿಗೆ ತಗಲಿಸ್ತಾನಂತೆ. ಆ ಹಾವು ಆಗ ಆ ನಂದನನ್ನು ಬಿಟ್ಟು ಒಂದು ಮನುಷ್ಯನ ಅವತಾರದಲ್ಲಿ ಬರ್ತಾನೆ. ಅದು ಸುದರ್ಶನ ಅನ್ನೋ ವಿದ್ಯಾಧರ. ಅವನು ಬಂದು ನನಗೆ ಶಾಪವಾಗಿತ್ತು, ನನ್ನ ಶಾಪ ವಿಮೋಚನೆ ಆಗಿದೆ ಅಂತ ಕೃಷ್ಣನ ನಮಸ್ಕಾರ ಮಾಡಿ ಅಲ್ಲಿಂದ ಹೋಗ್ತಾನೆ. ಹೀಗೆ ಇನ್ನೊಂದು ಅಸುರನ ಕಥೆ ಇದೆ, ವೃತ್ರಾಸುರನ ಕಥೆ. ಈ ವೃತ್ರಾಸುರನ ಮತ್ತೆ ಕೃಷ್ಣ ಸಂಹಾರ ಮಾಡ್ತಾನೆ. ಈ ಅಸುರರೆಲ್ಲ ಸಂಹಾರ ಆಗ್ತಾ ಇದೆ. ಇದೆಲ್ಲ ಇವಾಗ ನಾರದರು ನನ್ನ ಕೆಲಸ ಶುರು ಆಗಬೇಕು ಇವಾಗ ಅಂತ ಹೇಳ್ಬಿಟ್ಟು ನಾರದರು ಏನು ಮಾಡ್ತಾರಂತೆ, ಕಂಸನ ಹತ್ರ ಬರ್ತಾರೆ. ಈಗ ಕಂಸನ ಹತ್ರ ಬಂದು, ಕಂಸ ನನಗೊಂದು ಶಂಕೆ ಬಂದಿದೆ, ನೀನು ಎಷ್ಟು ಅಸುರರನ್ನು ಕಳಿಸ್ತಾ ಇದೆಯಾ, ಎಲ್ಲಿಗೆ? ಬೃಂದಾವನಕ್ಕೆ. ಯಾವ ಅಸುರರು ವಾಪಸ್ ಬರ್ತಾ ಇಲ್ಲ, ಯಾವ ಅಸುರರು ಜೀವಂತವಾಗಿ ಇಲ್ಲ, ಎಲ್ಲರೂ ಸತ್ತೋಗಿದ್ದಾರೆ. ಇದರಲ್ಲಿ ನಿಂಗೆ ಏನು ಅರ್ಥ ಆಗತ್ತೆ ಅಂತ ಕೇಳ್ತಾರಂತೆ ನಾರದರು. ಏನಿರ್ಬೋದು ಅಂತ ಕೇಳ್ತಾರೆ ಕಂಸ. ನನಗನ್ಸತ್ತೆ ನಿನಗೆ ಕೊಲ್ಲುವವನು ಅಲ್ಲೇ ಇದ್ದಾನೆ, ನಿನಗೆ ಕೊಲ್ಲೋದಕ್ಕೆ ಬಂದಿರೋನು ಅಲ್ಲೇ ಇದ್ದಾನೆ ಅಂತ ಕಂಸನಿಗೆ ಇಲ್ಲಿ ನಾರದರು ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಕಂಸನ ವಧೆ, ಇವಾಗ ನಾವು ಕಂಸನ ವಧೆ ಆಗೋದಕ್ಕೆ ತಯಾರಿ. ಇಷ್ಟು ಕಂಸನ ಅಟ್ಟಹಾಸಗಳು ಇಲ್ಲಿಗೆ ಮುಗ್ದಿತ್ತು, ಅವನ ಪಾಪದ ಕೊಡ ತುಂಬಿತ್ತು. ಈಗ ಕಂಸನನ್ನು ಸಾಯಿಸೋದಕ್ಕೆ ಈಗ ಸಮಯ ಬಂದಿದೆ ಅಂತ ಗೊತ್ತಾಗತ್ತೆ. ಅಂದರೆ ನಮ್ಮ ಕೃಷ್ಣ ಬೃಂದಾವನ ಬಿಟ್ಟು ಬರಬೇಕು ಇವಾಗ. ಈ ಕಥೆಯನ್ನು ಇಲ್ಲಿ ಇವಾಗ ನಮ್ಮ ಶುಕಮುನಿಗಳು ಹೇಳಕ್ಕೆ ಶುರು ಮಾಡ್ತಾರೆ. ಅಂದರೆ ಇಲ್ಲಿ ನಾರದರು ಇವಾಗ ಪ್ಲ್ಯಾನ್ ಮಾಡಿಕೊಂಡು ಅವ್ರ ಕಿತಾಪತಿ ಕೆಲಸವನ್ನು ಈಗ ಶುರು ಮಾಡ್ತಾರೆ. ನಾರದರ ಮಾತು ಕೇಳಿ ಕಂಸನಿಗೆ, ಹೌದಲ್ಲ, ಎಷ್ಟು ನಾವು ಅಸುರರನ್ನು, ಇಲ್ಲಿ ತನಕ ಅವನಿಗೆ ಬುದ್ಧಿ ಇರಲಿಲ್ಲ, ಬುದ್ಧಿ ಭ್ರಮಣವಾಗಿತ್ತು. ಇವಾಗ ಹೌದು, ನನಗೆ ಕಳಿಸಿರೋ ಅಷ್ಟು ಅಸುರರು ವಾಪಸ್ ಬಂದಿಲ್ಲ, ನನಗೆ ಕೊಲ್ಲೋನೇ ಆ ಕೃಷ್ಣ ಇರ್ಬೋದಲ್ಲ ಅಂತ ಅವನು ಅನ್ನಿಸತ್ತಂತೆ ಈಗ ಕಂಸನಿಗೆ. ಆ ಕೃಷ್ಣನನ್ನು ನಾನಿಲ್ಲಿ ಕರೆಸ್ಕೋಬೇಕು ಅಂತ ಹೇಳಿ ಆವಾಗ ಅವನು ಉದ್ಧವನನ್ನು ಕರೀತಾನೆ. ಉದ್ಧವನನ್ನು ಕರೆದು, ಉದ್ಧವ ಅಲ್ಲ, ಅಕ್ರೂರನಿಗೆ ಕರೀತಾನೆ. ಅಕ್ರೂರನಿಗೆ ಕರೆದು, ಅಕ್ರೂರ ನೀನು ಹೋಗಿ ಕೃಷ್ಣನನ್ನು ಕರ್ಕೊಂಬರಬೇಕು ಅಂತ ಹೇಳ್ತಾನೆ. ಸೊ ಈಗ ಅಕ್ರೂರನಿಗೆ ಎಲ್ಲಿಲ್ಲದ ಭಾಗ್ಯ. ಈ ಕಥೆಯನ್ನು ನಾವು ಅಲ್ಲಿ ಅಕ್ರೂರನ ಅವನ ಭಕ್ತಿ ಎಂಥದ್ದು ಅಂತ ಎಲ್ಲ ಅದನ್ನು ವರ್ಣನೆ ಮಾಡಿದ್ದಾರೆ. ಅದನ್ನೆಲ್ಲ ನಾವು ಮುಂದಿನ ವಾರದಲ್ಲಿ, ಈಗ ಕಂಸನ ವಧೆ, ನಮ್ಮ ಕೃಷ್ಣನ ಅವತಾರ ಈಗ ಬಾಲ ಲೀಲೆಗಳು ಮುಗಿದು ದೊಡ್ಡವನ ಆಗ್ತಾ ಇದ್ದಾನೆ. ಈಗ ಆ ಕಥೆಯನ್ನು ನಾವು ಕಂಸ ವಧೆಯನ್ನು ಎಲ್ಲ ನಾವು ಇನ್ಮೇಲೆ ಕೇಳೋಣ. ಕಂಸನ ರಾಜ್ಯದಲ್ಲಿ ಏನಾಯಿತು ಅದನ್ನೆಲ್ಲ ಕೇಳೋಣ ಮುಂದಿನ ವಾರದಲ್ಲಿ. ಹರೇ ಹರೇ ಮೇ ಹರ ಪಾತಕಾನಿ, ಹರೇ ಹರೇ ಮೇ ಕುರು ಮಂಗಳಾನಿ, ಹರೇ ಹರೇ ಮೇ ತವ ದೇಹಿ ದಾಸ್ಯಂ, ಹರೇ ಹರೇ ಮೇ ತವ ಭಕ್ತಿರಸ್ತು. ಹರೇ ನಮಃ.
ಹರೇ ನಮಃ.